ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಸ್ಕರ್ಟನ್ನು ಅಂದರೆ ಲಂಗ ದಾವಣಿ ಹಾಕ್ಕೊಳ್ಳುವಂತಹ ಲಂಗನ ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಸ್ಯಾರಿ, ಈ ರೀತಿ ಬಾರ್ಡರ್ ಸ್ಯಾರಿನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಈ ರೀತಿ ಸೆರಗ್ ಪಾರ್ಟ್ ಏನಾದರೂ ನಮಗೆ ಸಪ್ರೇಟಾಗಿತ್ತು ಅಂದರೆ ಅದನ್ನು ಕಟ್ ಮಾಡಿ ತೆಗೆದುಬಿಡಬೇಕು. ಇಷ್ಟು ನನಗೆ ಕಲರ್ ಚೇಂಜ್ ಇದೆ, ಹಾಗಾಗಿ ಇದನ್ನು ಕಟ್ ಮಾಡಿಕೊಂಡು ತೆಗೆದುಬಿಡ್ತಾ ಇದ್ದೀನಿ. ಮತ್ತು ಸ್ಟಾರ್ಟಿಂಗಲ್ಲಿ ಕೂಡ ಡಿಫ್ರೆಂಟಾಗಿತ್ತು ಅಂತಂದರೆ ಅಥವಾ ಪ್ಲೈನಾಗಿ ಎರಡು ಸಪ್ರೇಟಾಗಿತ್ತು ಅಂದರೆ ಸ್ಯಾರಿ ಫುಲ್ಲು ಈ ರೀತಿ ಎಕ್ಸ್ಟ್ರಾ ಇರೋದನ್ನು ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ಕೂಡ ಕೆಲವಕ್ಕೆ ವರ್ಕ್ ಬಂದಿರೋ ಅಂಥವಕ್ಕೆ ಪ್ಲೈನ್ ಬರುತ್ತಲ್ಲ, ಅದನ್ನು ಈ ರೀತಿ ನಾವು ಕಟ್ ಮಾಡಿಕೊಂಡು ತೆಗಿಬೇಕು. ನಂತರ ನಾನು ನೀಟಾಗಿ ಈ ರೀತಿ ಫೋಲ್ಡ್ ಹಾಕ್ಕೊಂಡಿದ್ದೀನಿ, ಹೆಚ್ಚು ಕಡಿಮೆ ಇಲ್ದಿರ ಫೋಲ್ಡ್ ಹಾಕ್ಕೊಂಡು ನಮಗೆ ಸ್ಕರ್ಟ್ ಲೆಂತ್ ಎಷ್ಟು ಬೇಕೋ ಅಷ್ಟನ್ನು ಇಲ್ಲಿ ಇಟ್ಕೊಳ್ಳಿ. ನಾನು 35 ಇಂಚ್ ಬೇಕು ನನಗೆ, ಅಷ್ಟನ್ನು ಇಲ್ಲಿ ಇಟ್ಕೊತಾ ಇದ್ದೀನಿ. ಅಥವಾ ನೀವು ಫುಲ್ಲು ಅಷ್ಟು ಕೂಡ ಇಟ್ಕೊಂಡು ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಕೂಡ ಹಾಕ್ಕೋಬೋದು. 35 ಇಂಚಿಗೆ ನಾನು ಈ ರೀತಿ ಮಾರ್ಕನ್ನು ಹಾಕ್ಕೊಂಡು ಆ ಮಾರ್ಕ್ಗೆ ಈ ರೀತಿ ಕಟಿಂಗನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಫುಲ್ ಸ್ಯಾರಿನ ಕೂಡ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಸೆರಗ್ ಪಾರ್ಟು ಒಂದು ಅರ್ಧ ಮೀಟರಷ್ಟು ಕಟ್ ಮಾಡಿಕೊಂಡು ಮಿಕ್ಕಿದ್ದೆಲ್ಲ ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ. ನಂತರ ನಮಗೆ ಸ್ಯಾರಿ ಎಷ್ಟು ಇಂಚಸ್ ಇದೆ ಅಂತ ನಾವು ಇಂಚುಗಳಲ್ಲಿ ಇದನ್ನು ಅಳತೆ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನಾವು ಕಟಿಂಗ್ ಸ್ಟಿಚಿಂಗ್ ಎಲ್ಲ ಕೂಡ ಮಾರ್ಕ್ ಮಾಡ್ಕೊಳ್ಳೋ ಅಂಥದ್ದು ಕಟಿಂಗ್ ಸ್ಟಿಚಿಂಗಿಗೆ ಇಂಚುಗಳಲ್ಲೇ ಅಲ್ವಾ, ಹಾಗಾಗಿ ಎಷ್ಟು ಇಂಚಿದೆ ಅಂತ ಮಾಡ್ಕೋಬೇಕು. ನಾನು ಇಲ್ಲಿ ಫುಲ್ಲು ಲೆಂತು 35 ಇಂಚ್ ಇಟ್ಕೊಂಡಿದ್ದೀನಿ. ಬೆಲ್ಟಿಗೆ 2 ಇಂಚು ಸೇರಿಸ್ಕೊಂಡ್ರೆ 37 ಆಗುತ್ತೆ. ವೆಸ್ಟ್ ರೌಂಡ್ ಬಂದುಬಿಟ್ಟು ನನಗೆ 32 ಇಂಚಿದೆ, ಅದಕ್ಕೆ 4 ಇಂಚು ಎಕ್ಸ್ಟ್ರಾ ತಗೊತಾ ಇದ್ದೀನಿ. ಕ್ಲಾತಿಗೆ ನನಗೆ 179 ಇಂಚಸ್ ಇದೆ. ಮಾರ್ಜಿನ್ನು 1.5 ಇಂಚು ಬಿಟ್ಟು ಇದನ್ನು ನಾವು 1 ಇಂಚ್ ಇಟ್ಕೊಂಡ್ರೆ ಪ್ಲೇಟ್ ಸೈಜು ಡಿವೈಡೆಡ್ ಬೈ ವೇಸ್ಟ್ ರೌಂಡು 36 ಇದೆ ಅಲ್ವಾ, ಅದನ್ನು ಡಿವೈಡ್ ಮಾಡ್ಕೋಬೇಕು. ಆ ಬಂದಿರೋದನ್ನು ಎಷ್ಟು ಇಂಚಸ್ ಕ್ಲಾತ್ ಇದೆಯೋ ಅದನ್ನು ಡಿವೈಡ್ ಮಾಡ್ಕೋಬೇಕು. 36ರಿಂದ 179 ಡಿವೈಡ್ ಮಾಡಿದ್ರೆ 5.2 ಸಮಥಿಂಗ್ ಬರುತ್ತೆ. ಅದೇ ನಾವು ಪ್ಲೇಟ್ ಸೈಜು 1.5 ಇಂಚ್ ಇಟ್ಕೊಂಡ್ರೆ 36 ಡಿವೈಡೆಡ್ ಬೈ 1.5 ಅಂತ ಹಾಕ್ಕೋಬೇಕು. 2 ಇಂಚ್ ಇಟ್ಕೊಂಡ್ರೆ 2 ಇಂದ ಡಿವೈಡ್ ಮಾಡ್ಕೋಬೇಕು. 1.5 ಡಿವೈಡ್ ಮಾಡಿದ್ರೆ 24 ಪ್ಲೇಟ್ಸ್ ಬರುತ್ತೆ. ಅದೇ 2 ಇಂಚಸ್ ಇಟ್ಕೊಂಡ್ರೆ 18 ಪ್ಲೇಟ್ಸು ಬರುತ್ತೆ. ಮತ್ತು ಅದನ್ನು ಕೂಡ ನಾವು ಎಷ್ಟು ಇಂಚಸ್ ಕ್ಲಾತ್ ಇದೆಯೋ ಅದರಿಂದ ಡಿವೈಡ್ ಮಾಡ್ಕೋಬೇಕು. ಅದನ್ನು ಡಿವೈಡ್ ಮಾಡಿದ್ರೆ 1.5 ಇಂಚಿಗೆ 7.4 ಸಮಥಿಂಗ್ ಬರುತ್ತೆ, 45 ಸಮಥಿಂಗ್. ಇದಕ್ಕೆ 9.94 ಸಮಥಿಂಗ್ ಬರುತ್ತೆ. 7.45 ಅಂದರೆ 7.4 ಅಥವಾ 5ಗೆ ನಾವು ಇಟ್ಕೋಬೋದು. ಈಗ ನಾನು ಆಗಲೇ ಹೇಳಿದೆ ಅಲ್ವಾ, ನೋಡಿ ಕ್ಲಾತ್ ಮೇಲೆ 1.5 ಇಂಚು ನಾವು ಈ ಕಡೆಗೆ ಸ್ಟಿಚಿಂಗ್ ಮಾರ್ಜಿನ್ಗೆ ಬಿಟ್ಟು ಈಗ ನಾನು 1.5 ಇಂಚ್ ಇಡ್ತಾ ಇರೋದ್ರಿಂದ 7.5ಗೆ ಇಟ್ಕೊತಾ ಇದ್ದೀನಿ. 1.5 ಇಂಚು ನಾವು 7.5 ಏನು ಇಟ್ಟಿರ್ತೀವೋ ಅದರಲ್ಲೇ 1.5ಗೆ ಮಾರ್ಕನ್ನು ಹಾಕ್ಕೊಂಡು 1.5 ಇಂಚು ನಮಗೆ ಪ್ಲೇಟ್ ಸೈಜು ಬರೋ ಥರ ಇಟ್ಕೋಬೇಕು. ನಾವು ಅರ್ಧ ಇಂಚ್ ಇಟ್ಕೊಂಡ್ರೂ ಕೂಡ ಸೇಮ್ ಇದೇ ರೀತಿಯೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನೋಡಿ ಈ 1.5 ಇಡ್ತಾ ಇರೋದು ನಾನು ಪ್ಲೇಟ್ ಸೈಜ್ಗೆ, ಅದರಲ್ಲೇ ನಾವು 7.5 ಇಂಚನ್ನು ಮಾರ್ಕ್ ಮಾಡಿಕೊಂಡು 7.5 ಇಂಚಲ್ಲೇ 1.5 ಇಂಚನ್ನು ಮಾರ್ಕ್ ಹಾಕ್ಕೊಂಡು ಅಷ್ಟನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಆ ಎರಡೂ ಮಾರ್ಕ್ಗಳನ್ನು ಸೇರಿಸ್ಕೊಂಡು ಕ್ಲಾತನ್ನು ಜೋಡಿಸ್ಕೊತಾ ಇದ್ದೀನಿ. ಕಾಣಿಸ್ತಿದೆ ಅಲ್ವಾ, ನಾನು ಹೇಳೋದಕ್ಕಿಂತ ನೀವು ನೋಡಿದ್ರೆ ಗಮನಿಸಿದ್ರೆ ನಾನು ಯಾವ ರೀತಿ ಸ್ಟಿಚ್ ಮಾಡಿಕೊಂಡು ಮಾರ್ಕ್ ಹಾಕ್ಕೊತಾ ಇದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಟ್ ಎ ಟೈಮ್ ನಾನು 7.5 1.5 ಮಾರ್ಕನ್ನು ಹಾಕ್ತಾಯಿದ್ದೀನಿ. ಈಗ ಎರಡೂ ಮಾರ್ಕ್ಗಳನ್ನು ಸೇರಿಸ್ಕೊಂಡು ಕ್ಲಾತನ್ನು ಎಕ್ಸ್ಟ್ರಾ ಇರೋದು ಒಳಗಡೆಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಕಾಣಿಸ್ತಿದೆ ಅಲ್ವಾ, ಪ್ರತಿ ಪ್ಲೇಟನ್ನು ನಾವು ಇಟ್ಕೊಳ್ಳೋವಾಗ ಈ ರೀತಿ ಮಾರ್ಕ್ ಹಾಕ್ಕೊಳ್ಳೋದ್ರಿಂದ ನಮಗೆ ವೇಸ್ಟ್ ರೌಂಡ್ ನಮಗೆ ಎಷ್ಟು ಇಟ್ಕೋಬೇಕು ಅಂದ್ಕೊಂಡಿದ್ದೀವೋ ಅಷ್ಟು ಕರೆಕ್ಟಾಗಿ ಬರುತ್ತೆ. ನಾವು ಹೆಚ್ಚು ಕಡಿಮೆ ಜೋಡಿಸ್ಕೊಂಡಾವಾಗ ಮಾತ್ರ ಅದು ಪ್ಲೇಟ್ಸು ಒಂದಕ್ಕಿನ್ನೊಂದು ಡಿಫ್ರೆಂಟಾಗೂ ಇರುತ್ತೆ, ಹೆಚ್ಚು ಕಡಿಮೆ ಕೂಡ ಬರುತ್ತೆ. ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಹೆಚ್ಚು ಕಡಿಮೆ ಬರ್ದಿರ ಇರುತ್ತೆ. ಹಾಗಾಗಿ ನಾವು ಎಷ್ಟು ಸೈಜ್ಗೆ ಯಾವ ಪ್ಲೇಟ್ ಸೈಜ್ ಇಟ್ಕೊತಾ ಇದ್ದೀವಿ ಅನ್ನೋದನ್ನು ಕ್ಲಾತ್ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ. ತುಂಬ ಜನ ಕಾಮೆಂಟ್ ಮಾಡೋವಂಥದ್ದು ಯಾವ ಸೈಜ್ ಮಕ್ಕಳಿಗೆ ಎಷ್ಟು ಕ್ಲಾತನ್ನು ತಗೋಬೇಕು ಅಂತಲೇ ಕೇಳ್ತಾ ಇರ್ತೀವಿ. ಚಿಕ್ಕ ಮಕ್ಕಳಿಗಾದರೆ ನಾವು 2 ಮೀಟರ್ 3 ಮೀಟರ್ ಕ್ಲಾತು ಸರೋಗುತ್ತೆ.
ಅದೇ ದೊಡ್ಡವ್ರಿಗೆ ನಾವು ಎಷ್ಟು ಮೀಟರ್ ಕ್ಲಾತ್ ಬೇಕಾದರೂ ನಾವು ಚೂಸ್ ಮಾಡ್ಕೋಬೋದು. ಇಷ್ಟೇ ಇಟ್ಕೋಬೇಕು ಅಂತ ಏನೂ ಇಲ್ಲ. 5 ಮೀಟ್ರೇ ತಗೋಬೇಕಾ, 4 ಮೀಟ್ರೇ ತಗೋಬೇಕಾ ಅಂತ ಏನಿಲ್ಲ. 3 ಮೀಟರ್ಗಿಂತ ಹೆಚ್ಚಾಗಿ ನಾವು ಎಷ್ಟು ಬೇಕಾದರೂ ತಗೋಬೋದು. ಆದರೆ ನಾವು ಪ್ಲೇಟ್ಸನ್ನು ಇಟ್ಕೊಳ್ಳೋವಾಗ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಹೆಚ್ಚು ಕಡಿಮೆ ಬರೋದಿಲ್ಲ. ಈಗ ನಾನು ಅದನ್ನು ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಈಗ ಅದ್ರ ಮೇಲೆ ನಾನು ರಾಂಗ್ ಸೈಡ್ಗೆ ಲೈನಿಂಗನ್ನು ಜೋಡಿಸ್ಕೊಂಡು ಸೇಮ್ ಅದೇ ರೀತಿಯೇ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಲೈನಿಂಗಿಗೆ ನಾವು ಪ್ಲೇಟ್ಸ್ ಹೆಚ್ಚು ಕಡಿಮೆ ಮಾಡಿದ್ರೂ ಕೂಡ ನಡೆಯುತ್ತೆ. ಅದು ಕರೆಕ್ಟಾಗಿ ಇಷ್ಟೇ ಇರಬೇಕು ಅಂತ ಏನಿಲ್ಲ, ಯಾಕಂದರೆ ಅದು ಬ್ಯಾಕ್ ಸೈಡ್ ಇರುತ್ತೆ, ನಮಗೆ ಕಾಣಿಸೋದಿಲ್ಲ. ಆದರೆ ಆದಷ್ಟು ಅದನ್ನು ಕೂಡ ಸೇಮ್ ಅದೇ ಅಳತೆಯಲ್ಲೇ ಬರೋ ಥರ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಒಂದು ಸೈಡು ಕ್ಲಾತ್ ಜಾಸ್ತಿ ಇರುತ್ತೆ, ಒಂದು ಸೈಡು ಕಡಿಮೆ ಬರುತ್ತೆ. ಸೊ ನಾನೀಗ ಅದನ್ನು ಕೂಡ ಹಾಗೆಯೇ ಮೆಜರ್ಮೆಂಟ್ಸ್ ಏನು ಇಟ್ಕೊತಾ ಇಲ್ಲ, ಹಾಗೆಯೇ ಇಟ್ಕೊಂಡು ಇದನ್ನು ರಾಂಗ್ ಸೈಡ್ಗೆ ನಾನು ಅಟ್ಯಾಚನ್ನು ಮಾಡ್ಕೊತಾ ಇದ್ದೀನಿ. ಈ ರೀತಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಬೆಲ್ಟನ್ನು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಚಿಕ್ಕ ಮಕ್ಕಳಿಗಾದರೆ ನಾವು ಒಂದು 3 ಮೀಟರ್ವರೆಗೂ 3.5-4 ಮೀಟರ್ವರೆಗೂ ಕೂಡ ಕ್ಲಾತನ್ನು ನಾವು ಯೂಸ್ ಮಾಡ್ಕೋಬೋದು. ತೀರಾ ಚಿಕ್ಕ ಮಕ್ಕಳಿಗೆ ಅಂದರೆ ಒಂದು 5 ವರ್ಷ 6 ವರ್ಷ 7 ವರ್ಷವರೆಗೂ ಕೂಡ ಒಂದು 4 ಮೀಟ್ರ್ವರೆಗೂ ಕೂಡ ಯೂಸ್ ಮಾಡ್ಕೋಬೋದು. ತೀರಾ ಚಿಕ್ಕ ಮಕ್ಕಳಿಗಾದರೆ ನಾವು 2 ಮೀಟರ್ 1.5 ಮೀಟರಲ್ಲೂ ಕೂಡ ಸ್ಟಿಚ್ ಮಾಡ್ಕೋಬೋದು. 1 ವರ್ಷ 2 ವರ್ಷ ಮಕ್ಕಳಿಗೆ. ತುಂಬ ದೊಡ್ಡವರಿಗೆ ಅಂತಂದರೆ ಒಂದು 10 ವರ್ಷ ಮೇಲೆ ಮಕ್ಕಳಿಗಾದರೆ ನಾವು ಎಷ್ಟು ಕ್ಲಾತನ್ನು ಕೂಡ ಯೂಸ್ ಮಾಡ್ಕೋಬೋದು. 5 6 ಫುಲ್ ಸ್ಯಾರಿ ಅಂತಂದರೆ ನಮಗೆ ಏನೂ ಅಲ್ಲಿ ವೇಸ್ಟಸ್ ಹೋಗಿಲ್ಲ ಅಂತಂದರೆ 5 ಮೀಟರ್ಗೂ ಕೂಡ ಜಾಸ್ತಿನೇ ಬರುತ್ತೆ. 5.25 5.25ವರೆಗೂ ಕೂಡ ನಮಗೆ ಸಿಗುತ್ತೆ. ಈಗ ನಾನು ಬೆಲ್ಟನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಬೆಲ್ಟ್ ಅಗಲ ಬಂದುಬಿಟ್ಟು ನಾನು ನಮಗೆ 2 ಇಂಚು ರೆಡಿ ಬೇಕು ಅಂತ ಅಂದರೆ ಎಕ್ಸ್ಟ್ರಾ ಮಾರ್ಜಿನ್ ಕೂಡ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತಗೊಳ್ಳಿ. ಆಗ 4 ಇಂಚ್ ಆಗಲ್ಲ, 4-5ವರೆಗೂ ಕೂಡ ನೀವು ಇಟ್ಕೊಂಡು ಅದಕ್ಕೆ ಲೈನಿಂಗನ್ನು ಕೂಡ ನಾನು ಆಲ್ರೆಡಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಫಸ್ಟೇ. ಅದನ್ನು ಈಗ ನಾವು ಇದಕ್ಕೆ ಲಂಗಾಗೆ ಜಾಯಿನ್ ಮಾಡ್ಕೊತಾ ಇದ್ದೀನಿ. ಸ್ಟಿಚಿಂಗ್ ಮಾರ್ಜಿನ್ನು ಅರ್ಧ ಇಂಚ್ ಬರೋ ಥರ ಬಿಟ್ಟು ಕರೆಕ್ಟಾಗಿ ಇದನ್ನು ಜಾಯಿನ್ ಮಾಡ್ಕೊಳ್ಳಿ. ಎರಡೂ ಕೂಡ ಸೇಮ್ ಅದೇ ಸೈಜ್ಗೆ ಇರಬೇಕು, ಜಾಸ್ತಿ ಏನಿರೋ ಅವಶ್ಯಕತೆ ಇಲ್ಲ. ಈಗ ನೋಡಿ ಈ ಎಡ್ಜಸ್ಸನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಎರಡೂ ಸೈಡು ಕೂಡ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಇದಕ್ಕೋಸ್ಕರನೇ ನಾನು ಎಡ್ಜಸ್ಸಲ್ಲಿ 1.5 ಇಂಚಷ್ಟು 1.5 ಇಂಚ್ ಅಥವಾ 1 ಇಂಚ್ವರೆಗೂ ನೀವು ಸ್ಟಿಚಿಂಗ್ ಮಾರ್ಜಿನನ್ನು ಬಿಡಿ ಅಂತ ಹೇಳಿದ್ದು, ಪ್ಲೇಟ್ಸ್ ಇಟ್ಕೊಳ್ಳೋಕ್ಕೂ ಮೊದಲು. ಈ ರೀತಿ ನಾವು ಫೋಲ್ಡ್ ಮಾಡಿಕೊಂಡಾಗ ಅದು ಸ್ಟಿಚಿಂಗ್ ಮಾರ್ಜಿನಲ್ಲಿ ಹೋಗುತ್ತೆ. ಈಗ ಇದನ್ನು ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಎರಡೂ ಸೈಡ್ಗೂ ಕೂಡ ಈಗ ಇದನ್ನು ಒಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಮೇಲೆ ಅರ್ಧ ಇಂಚು ಫೋಲ್ಡ್ ಮಾಡಿಕೊಂಡು ಅದನ್ನು ಈ ರೀತಿ ಕ್ಲಾತ್ ಮೇಲೆಗೆ ಜೋಡಿಸ್ಕೋಬೇಕು. ಸ್ಟಿಚಿಂಗ್ ಮಾರ್ಜಿನ್ನು ಈ ಬೆಲ್ಟ್ ಒಳಗಡೆಗೆ ಹೋಗಬೇಕು. ಆ ರೀತಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಇದನ್ನು ಸ್ಟಿಚ್ ಮಾಡಿಕೊಂಡ್ರೆ ಬೆಲ್ಟ್ ಕೂಡ ಅಟ್ಯಾಚ್ ಮಾಡ್ಕೊಳ್ಳೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಾವು ಸೈಡ್ ಜಾಯಿಂಟನ್ನು ಮಾಡ್ಕೋಬೇಕು. ಸೈಡ್ ಜಾಯಿಂಟನ್ನು ಕೂಡ ಮಾಡ್ಕೊಳ್ಳೋಕ್ಕೂ ಮೊದಲೇ ನೀವು ಒಂದು ಸಲ ಐರನನ್ನು ಮಾಡಿಕೊಂಡ್ರೆ ಪ್ಲೇಟ್ಸು ನಾವು ಹೆಂಗೆ ಬೇಕೋ ಹಂಗೆ ಕೂರಿಸ್ಬೋದು. ಅಂತಂದರೆ ಆಗ ಸ್ಟ್ರೈಟಾಗಿರುತ್ತೆ ಕ್ಲಾತು. ನಾವು ಸೈಡ್ ಫಿಟ್ಟಿಂಗ್ ಮಾಡಿದಾಗ ಒಂದು ಸೈಡ್ ಎಳ್ಕೊಂಡಂಗೆ ಆಗುತ್ತೆ, ನಮಗೆ ಬ್ಯಾಕ್ ಸೈಡ್ದು ಕೂಡ ಫೋಲ್ಡ್ ಆಗ್ತಾ ಇರುತ್ತೆ. ಹಾಗಾಗಿ ಐರನನ್ನು ಒಂದು ಸಲ ನಾವು ಈ ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳೋಕ್ಕೂ ಮೊದಲೇ ಒಂದು ಸಲ ಐರನನ್ನು ನೀಟಾಗಿ ಒಂದು ಸಲ ಮಾಡ್ಕೊಬಿಡಿ. ನೀಟಾಗಿ ಕೂರುತ್ತೆ ನಮಗೆ ಹೆಂಗೆ ಬೇಕೋ ಹಂಗೆ. ಯಾವಾಗಲೂ ಕೂಡ ಹೊಸ ಕ್ಲಾತನ್ನು ಈ ರೀತಿ ನಾವು ಯೂಸ್ ಮಾಡೋಕ್ಕೂ ಮೊದಲೇ ಒಂದು ಸಲ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ನೀಟಾಗಿ ಕೂರ್ತವೆ. ಅಷ್ಟೇ ಐರನ್ ಪ್ಲೇಟ್ಸು ಕೂಡ ನೀಟಾಗಿ ಹಾಗೇ ಇರುತ್ತೆ. ನಾವು ನೆಕ್ಸ್ಟ್ ಐರನ್ ಮಾಡ್ಕೊಳ್ಳೋಗೂ ಕೂಡ ವಾಶ್ ಮಾಡಿದ್ಮೇಲೆ ಮತ್ತೆ ನಾವು ಐರನ್ ಮಾಡ್ಕೊಳ್ಳೋಗೂ ಕೂಡ ಅದು ಮಾರ್ಕ್ ಅನ್ನೋದು ಕಾಣಿಸ್ತಿರುತ್ತೆ. ಕರೆಕ್ಟಾಗಿ ಅದರ ಮೇಲೇ ನಾವು ಐರನನ್ನು ಮಾಡ್ಕೋಬೋದು. ಅದರಿಂದ ನಾನು ಫಸ್ಟು ಒಂದು ಸಲ ಐರನನ್ನು ಮಾಡಿಕೊಂಡು ನಂತರ ಸೈಡ್ ಫಿಟ್ಟಿಂಗ್ ಮಾಡ್ತೀನಿ. ನೀವು ಬೇಕು ಅಂತಂದರೆ ಲೈನಿಂಗನ್ನು ಅಟ್ಯಾಚ್ ಮಾಡೋಕ್ಕೂ ಮೊದಲೇ ಕೂಡ ಒಂದು ಸಲ ಐರನನ್ನು ಮಾಡ್ಕೊಳ್ಳಿ, ಆಗ ನೀಟಾಗಿ ಕೂರುತ್ತೆ. ಕಾಣಿಸ್ತಿದೆ ಅಲ್ವಾ? ಈ ರೀತಿ ಪ್ಲೇಟ್ಸನ್ನು ನೀವು ಪಿನ್ಸನ್ನು ಬೇಕಾದರೆ ಇಟ್ಕೊಳ್ಳಿ, ಹೆಚ್ಚು ಕಡಿಮೆ ಬರ್ದಿರ ಈ ರೀತಿ ಜೋಡಿಸ್ಕೊಂಡು ನಂತರ ಒಂದೊಂದಾಗಿ ಐರನನ್ನು ಮಾಡ್ಕೊಳ್ತಾ ಬನ್ನಿ. ಈ ರೀತಿ ಮಾಡೋದ್ರಿಂದ ನೀಟಾಗಿ ಐರನನ್ನು ಮಾಡ್ಕೋಬೋದು. ನೋಡಿ ನಾನೀಗ ಒಂದು ಸಲ ಐರನ್ನ ಮಾಡಿದ್ದೀನಿ, ನಂತರ ಸೈಡ್ ಫಿಟ್ಟಿಂಗನ್ನು ಮಾಡ್ಕೊತೀನಿ. ಎಷ್ಟು ನೀಟಾಗಿ ಕೂರುತ್ತೆ ಅಂದರೆ ಐರನ್ ಪ್ಲೇಟ್ಸ್ ಈಗ ನಾವು ನಾರ್ಮಲ್ ಐರನ್ ಬಾಕ್ಸಲ್ಲಿ ಮಾಡಿದ್ರೂ ಕೂಡ ನೀಟಾಗಿ ಕೂರುತ್ತೆ. ಸ್ಟೀಮ್ ಐರನ್ನೇ ಬೇಕು ಅಂತ ಏನಿಲ್ಲ. ಈಗ ಐರನನ್ನು ಮಾಡ್ಕೊಂಡ್ಮೇಲೆ ನಾನು ಸೈಡ್ ಫಿಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ನಾವು 4 ಇಂಚು ಲೂಸ್ ಇಟ್ಟಿರೋದ್ರಿಂದ ಜಾಸ್ತಿ ಉದ್ದ ಏನು ಓಪನ್ ಇಡೋ ಅವಶ್ಯಕತೆ ಇಲ್ಲ.
ಜಸ್ಟ್ ಸ್ವಲ್ಪ ಇಟ್ಕೊಂಡ್ರೆ ಸಾಕು. ನಾವು ಹಾಕಿ ತೆಗೆಯೋದಕ್ಕೆ ಲೂಸಾಗಿ ಸ್ವಲ್ಪ ಇದ್ದರೆ ಸಾಕು. 4 ಇಂಚು ನಾನು ಎಕ್ಸ್ಟ್ರಾ ಇಟ್ಟಿದ್ದೀನಿ ಆಲ್ರೆಡಿ ಲೂಸ್ಗಾಗಿ. ಹಾಗಾಗಿ ನೋಡಿ, ಇಲ್ಲಿ ಸ್ವಲ್ಪ ಉದ್ದ ಮಾತ್ರ ಎರಡನ್ನೂ ಸೇರಿಸಿ ಸ್ಟಿಚ್ ಹಾಕ್ಕೊಂಡು ನಂತರ ಲೈನಿಂಗನ್ನು ಸಪ್ರೇಟ್ ಮಾಡಿ ಮೇನ್ ಕ್ಲಾತ್ ಮೇಲೆ ಮಾತ್ರ ಸ್ಟಿಚ್ ಬರೋ ಥರ ಫಸ್ಟು ಸ್ಟಿಚ್ ಹಾಕ್ಕೊತೀನಿ. ಎರಡನ್ನೂ ಕೂಡ ಈ ರೀತಿ ಸಪ್ರೇಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನಾವು ಜಾಯಿನ್ ಮಾಡಿದ್ವಿ ಅಂತಂದರೆ ಒಂದು ಸೈಡು ಆ ಕ್ಲಾತ್ ಹಿಡ್ಕೊಂಡಂಗೆ ಅನ್ನಿಸ್ತಾ ಇರುತ್ತೆ, ಫ್ರೀಯಾಗಿ ಅನಿಸೋದಿಲ್ಲ ಲಂಗ. ಹಾಗಾಗಿ ಎರಡನ್ನೂ ಕೂಡ ಲೈನಿಂಗನ್ನು ಮೇನ್ ಕ್ಲಾತನ್ನು ಎರಡೂ ಕೂಡ ಈ ರೀತಿ ಸಪ್ರೇಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಕೂಡ ಆಲ್ಮೋಸ್ಟ್ ಹೀಗೆ ತೋರಿಸ್ತಾ ಇರ್ತೀನಿ. ಇದಕ್ಕೂ ಕೂಡ ಡಬಲ್ ಸ್ಟಿಚ್ ಹಾಕ್ಕೋಬೇಕು. ಹೀಗೆ ಒಂದು ಸಲ ಅದನ್ನು 2 ಸಲ ಸ್ಟಿಚ್ಚನ್ನ ಹಾಕ್ಕೊಂಡ್ಮೇಲೆ ಈಗ ಮೇನ್ ಕ್ಲಾತನ್ನು ಒಳಗಡೆಗೆ ಬಿಟ್ಬಿಟ್ಟು ಸ್ಟಿಚ್ಚು ಲೈನಿಂಗ್ ಮೇಲೇ ಬರೋ ಥರ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಲೈನಿಂಗಿಗೂ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಸಿಂಗಲ್ ಸ್ಟಿಚ್ಚನ್ನು ಹಾಕಿ ಹಾಗೇ ಬಿಡಬಾರ್ದು. ಕಾಣಿಸ್ತಿದೆ ಅಲ್ವಾ? ಈ ರೀತಿ ಸ್ಟಿಚ್ಚನ್ನು ಮಾಡಿಕೊಂಡ್ರೆ ಇದು ಸ್ಟಿಚಿಂಗ್ ಅನ್ನೋದು ನಮಗೆ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಮೇಲೆ ಇದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ಇದು ನಾನು ನನ್ನ ಮಗಳಿಗೆ ಒಂದು ಫಂಕ್ಷನ್ಗೆ ಅಂತೇಳ್ಬಿಟ್ಟು ಸ್ಟಿಚ್ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಬ್ಯೂಟಿಫುಲ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.